ಮನಸ್ಸು ಎತ್ತಲಾಗಿರ್ತದೆ ಅತ್ಲಾಗಿರ್ತದೆ ಅವ ಆ ಹಿಂದಿ ಮುಖಾಂತರ ಆ ವಿಷಯದ ಸಂಪರ್ಕನ ಬೆಳೆಸ್ಬೇಕು ಹೋಗ್ತು ಹೇಳ್ಕೊಂಡ್ಬಿಡ್ತು. ಅದಕ್ಕೆ ಅವಾಗ ಕಲಿಸಿದ್ರೆ ಇಲ್ಲ ತಾನಾಗಲಿ ಮುಂದೆ ಕಲ್ತ್ಕೊಳ್ತದೆ. ಈಗ ಮೊದಲು ಈಗ ನಮ್ಮ ಈ ಚಾರ ತಿನಿಸಿನ ಚಟ ಇಲ್ಲಿರ್ತದೆ. ಬನಾರಸ್ ನಾವು ಹೋದಾಗ ಚಾರ ಸನ್ಮಾನ ಘಟದಾಗ ದಕ್ಷಿಣ ಜನ ದೋಸ್ತಿ ಮಾಡ್ತಾರೆ. ಸನ್ಮಾನ ಘಟದಾಗ ಒಂದು ಚಾರ್ಮಿಡಿ ಅದು ದಕ್ಷಿಣ ಮೆಡ್ರಾಸ್ ಇದೆ. ಪುನಃ ತಿರುಗಿ ಇಡೀ ಊರ ಹುಡುಕಾಡಿದ್ರು ನಮ್ಮ ಚಾರ ಇರಲಿಲ್ಲ. ಒಮ್ಮಲಿಗೆ ಚಾ ಬೇಕಾದ್ರೆ ಕ್ಯಾಂಟೋನ್ಮೆಂಟ್ಗೆ ಹೋಗ್ಬೇಕು, ರೈಲ್ವೆ ಸ್ಟೇಷನ್ಗೆ ಹೋಗ್ಬೇಕು. ರೈಲ್ವೆ ಸ್ಟೇಷನ್ಗೆ ಹೋಗೋ ತನಕನೂ ಚಹಾ ಇಲ್ಲ. ಹಾಲು ತಗೊಳ್ರಿ, ಮಿಠಾಯಿ ತಗೊಳ್ರಿ, ಖೋವಾ ತಗೊಳ್ರಿ, ರಾಬಡಿ ತಗೊಳ್ರಿ, ಮಲಾಯಿ ತಗೊಳ್ರಿ, ಮಲಾಯಿ ಕೆನಿ ತರಕಾರಿ ಹಾಕಿ ಸಕ್ಕರೆ ಇಲಾಚಿ ಏಲಕ್ಕಿ ಹಾಕಿ ರಾಬಡಿಯನ್ನು ಅದು ಪುರಿ ಕುಡ್ತಿ ಮಲಾಯಿ ಕೆನಿ ತಗೊಳ್ರಿ, ಹಾಲು ತಗೊಳ್ರಿ, ಮಕ್ಕನ್ ಬೆಣ್ಣೆ ತಗೊಳ್ರಿ, ಇದೆಲ್ಲ ಗಿಡ ರಸಗುಲ್ಲ ತಗೊಳ್ರಿ. ಪಂಜಾಬದಾಗ್ರಿ ಲಾಭದಾಗ ಪಂಜಾಬ್ ಮತ್ತು ಗುಜರಾತ್ ಒಂದು ಅವೆಲ್ಲ ಬಂತು. ಈಗ ವರ್ಗ ವ್ಯವಸಾಯ ಜಾತಿ ಎಲ್ಲ ಬಂತು. ಆದಾಯ ಎಲ್ಲ ಬಂತಲ್ಲಿ ಸ್ವಂತ ಆದಾಯನೂ ಎಲ್ಲ ಬಂತು. ಇದು ಭೇದ ಯಾಕೆ ಮಾಡ್ತೀರಿ? ಹೆಣ್ಮಕ್ಳಿಗೆ ಹೆಣ್ಮಕ್ಳಿಗೆ ಈ ಊಟ ಮಾಡೋಕ್ಕಾಗಿ ಹೆಣ್ಮಕ್ಳಿಗೆ ಬೇರೆ ಗಂಡ್ಮಕ್ಳಿಗೆ ಬೇರೆ ಬೇರೆ ಮಾಡ್ತಾರೆ. ಹಸಿ ಎಲ್ಲಾದ್ರೂ ಒಂದೊಂದು ಮಾಡಿರ್ತಾರೆ ಬೇರೆ ಬೇರೆ ಹಸಿವೆಲ್ಲ ಬಂದು ಅದು ಎಲ್ಲ ಹಾಗೆ ಸುಖದ ಹಸಿ ಎಲ್ಲ ಒಂದೇ ಇರ್ತದೆ. ಅಂಗದ ಹಸಿ ಹಾಗೆ ಜಠರಾಗ್ನಿ ಹಸಿ ಜಠರಾಗ್ನಿ ಹಾಗಿರ್ತೋ ಆ ಪ್ರಕಾರವಾಗಿ ಅದು ನಿಜವಾದ ಸುಖ ಶಾಂತಿ ಹೊಂದೋದು. ಹೆಣ್ಮಕ್ಳಿಗೆ ಗಂಡ್ಮಕ್ಳಿಗೆ ಸಣ್ಣವರಿಗೆ ದೊಡ್ಡವರಿಗೆ ಎಲ್ಲ ವ್ಯವಸಾಯದವ್ರಿಗೆ ಒಂದೇ ಇರ್ತದೆ, ಇಂಜಿನ್ ಇರ್ತದೆ, ಒಂದೇ ಇರ್ತದೆ. ಮತ್ತೆ ನೀವು ಲಿಂಗ ಭೇದ ಯಾಕೆ ಮಾಡ್ತೀರಿ? ವಯೋ ಭೇದ ಯಾಕೆ ಮಾಡ್ತೀರಿ? ಇನ್ನು ಅವ್ರ ಸಂಸ್ಕಾರ ಭಿನ್ನ ಬಂದಿರ್ತದೆ. ಅದು ಹೇಳಿಬೋದು. ಲಿಂಗ ಅವಲಂಬಿಸುವ ಸಂಸ್ಕಾರ ಇರುವುದಿಲ್ಲ. ಅವರ ದುಡಿಕೆ ಅವಲಂಬಿಸುವ ಸಂಸ್ಕಾರ ಇಲ್ಲ. ಕಾಮವಾಸ ಸ್ತ್ರೀಗಿರ್ತದೆ, ಪುರುಷನಿಗಿರ್ತದೆ, ನಿಷ್ಪಕ್ಷಗಳು ಇರ್ತವೆ. ಅದರಲ್ಲೇ ಮೇಲೆ ಮೇಲೆ ಹೇಳಿ ಹೇಳ್ತೀವಿ. ಆ ನಿದ್ರಾವಯವಾಯಿತು ಸಾಮಾನ್ಯ ಮೇಸತ್ಪುಷ್ಪನ್ನ ಓದಿರ್ತಾರೆ. ನಾನಂತೂ ಜಾತಿ ಪಾತಿ ಕೇಳೋದಿಲ್ಲ, ಹೆಣ್ಣು ಗುಂಡು ಕೇಳೋದಿಲ್ಲ, ಯಾವುದು ಅವ್ರ ಮನಸ್ಸಿನ ಒಳಗೆ ಒಂದು ಹೇಳೋದು ಇಷ್ಟ ಆಗ್ತದೆ. ನಾವು ಹೇಳೋದು ಅವರ ಸಂಶಯ ಹೇಳ್ತಾನೆ. ಸ್ವರೂಪ ಜ್ಞಾನ ಮಾಡಿಕೊಂಡವರು ಜೊತೆ ಹೇಳಿರ್ತಾರೆ. ಅವರು ಪ್ರಾಪ್ತ ವಸ್ತುವಿನ ಉಪೇಕ್ಷೆಯನ್ನು ಮಾಡುವುದಿಲ್ಲ, ಅಪ್ರಾಪ್ತದ ಬಗ್ಗೆ ಇಚ್ಛೆ ಇಲ್ಲ. ಬದುಕಿ ಸಂಪೂರ್ಣ ವೃತ್ತಿಯೋಮೇ ಮಾಡ್ತಾರೆ. ಅವರಿಗೆಲ್ಲ ಭಾಗಿಯಾಗ್ತದೆ. ಸ್ವರೂಪದ ಎಚ್ಚರಿಕೆ ಅವರಿಗೆ ವ್ಯಾವಹಾರಿಕ ಎಚ್ಚರಿಕೆ ಸ್ಥಿತಿಗತಿ ವಿಷಯಗಳು ಸ್ವಪ್ನದ ಹೆಂಗೆ ಅಥವಾ ಹಂಗೆ ತಿಳ್ಕೊಂಡಿರ್ತಾವ. ಸ್ವಪ್ನ ಹೊತ್ತು ವ್ಯವಹಾರ ಜಗತ್ತು, ಸ್ವಪ್ನ ಜಗತ್ತು ಹಂಗದ ಹಂಗೆ ವ್ಯಾವಹಾರಿಕ. ವ್ಯಾವಹಾರಿಕ ಎಚ್ಚರಿಕೆಗೆ ಬಂದವರಿಗೆ ಯಾವ ಪ್ರಕಾರ ಅವನ ಕೆಲಸದ ಬಗ್ಗೆ ಆಸಕ್ತಿ
ಲೋಭ ವಗೇರೆ ಇರುವುದಿಲ್ಲ, ಚಿಂತೆ ವ್ಯಸನ ಯಾವುದು ಅದರಂತೆ ಸ್ವರೂಪದ ಎಚ್ಚರಿಕೆ ಆದವನಿಗೆ ವ್ಯಾವಹಾರಿಕ ಎಚ್ಚರಿಕೆ ವಿಷಯಗಳ ಬಗ್ಗೆ ಚಿಂತೆ ವ್ಯಸನ ಲೋಭ ಆಸಕ್ತಿ ಎಲ್ಲರ ಅನುಭವ ಬೇಕು, ಎಲ್ಲವೆಲ್ಲ ಬರ್ತದೆ. ಕನಸಿನೊಳಗೆ ಯಾರು ಸುಖಿಯಾಗಿರ್ಬೇಕಂತ ನೀವು ದುಡಿತೀರಿ ಎಚ್ಚರಿಕೆ ಒಳಗೆ ನಾವು ಕನಸಿನೊಳಗೆ ಭಾಳ ಸುಖಿಯಾಗಿರ್ಬೇಕು, ಅಲ್ಲಿ ದೊಡ್ಡ ಅಧಿಕಾರಿ ಆಗಬೇಕು, ದೊಡ್ಡ ರಾಜ ಆಗಬೇಕು, ಮಹಾರಾಜ ಆಗಬೇಕು, ಚಕ್ರವರ್ತಿ ಆಗಬೇಕು ಅಂತೇಳಿ ಎಚ್ಚರಿಕೆ ಒಳಗೆ ಯಾರು ದುಡಿತೀರಿ ನೀವು ಗೊತ್ತಾಗಿ ಬಿಡೋದಿಲ್ಲ. ಕನಸಿನ ಸೋಳ ರೂಪವನ್ನು ಹುಡುಕೊಂಡು ಖಾತ್ರಿ ಅದ. ಕನಸಿನ ಸುಖಿ ಆಗ್ಬೇಕಂತ ಯಾರು ದುಡಿಯೋದು, ಯಾವುದೋ ಎಚ್ಚರಿಕೆ ಸುಖಿ ಆಗ್ಬೇಕಂತ ದುಡಿಯೋರು. ಹಂಗದಂತೆ ವ್ಯಾವಹಾರಿಕ ಸ್ಥಿತಿಯಿಂದ ಇದು ಕನಸಿನಾಗಿ ತೋರು ಹೋಗ್ಬಿಡ್ತದೆ. ಕಾರಣ ಇವುಗಳು ನಾವು ಸುಖಿ ಆಗಬೇಕಾಗಿಲ್ಲ, ನಾ ಸ್ವರೂಪ ಸುಖಿ ಆಗ್ಬೇಕಂತ ನಾವು ಸ್ವರೂಪದಲ್ಲಿ ಸುಖಿ ಆಗಿರ್ತಾವೆ. ಯಾರು ಕೇಳೋ ಮನೆಯೆಲ್ಲ ಬರ್ತದೆ. ಓದ್ತಾರೆ ಅಪೂರ್ವಾನಂದ ಅಂದ್ರೆ ಶಾಶ್ವತ ಆನಂದ ಅಂತ. ಈ ಪೂರ್ತಿ ಆನಂದ ಯಾವ್ದು ಮಕ್ಕಳು ಹೋಗ್ತದೆ, ಪರಂಪು ಅದು ಅಪೂರ್ವ ಆನಂದ ಪೂರ್ಣಾನಂದಮಯವಾಗಿರುತ್ತದೆ. ಯಾವ ಬಗ್ಗೆ ಇಚ್ಛಾದಿಯಾಗುತ್ತದೆ. ಲೋಕವಾತ್ಮ, ಶಾಸ್ತ್ರವಾತ್ಮ, ದೇಹವಾತ್ಮ ಅಲ್ಲ ಒಂದು ವಿಶೇಷಣ, ದಾರೇಷಣ, ಪುತ್ರೇಷಣ, ಏಕನಾದಿಗಳು ಯಾವುದು ಅವಳಿಗೆ ಏನ್ ಸಿಕ್ತದೆ ಅಂತ ಅವನಿಗೆ ಏಕನಾದಿಗಳು ಹೇಳ್ಬೋದು. ಲೋಕದಿಂದ ಏನ್ ಸಿಕ್ತದೆ ಅಂತ ಅವಳ ಏಕಣ, ಪುತ್ರರಿಂದ ಏನ್ ಸಿಕ್ತದೆ ಅಂತ ಅವಳ ಏಕಣ, ದಾರೆಯಿಂದ ಏನ್ ಸಿಕ್ತದೆ ಅಂತ ಏಕಣ, ಧಾರಾಳ ಹೆಂಡತಿ ಏನ್ ಸಿಕ್ತದೆ ಅಂತ ಅಲ್ಲಿ ಏಕಣ ಇಡಬಹುದು, ಇಚ್ಛಾ ಇಡಬಹುದು, ಆ ಬಗ್ಗೆ ಆಸೆ ಇಡಬಹುದು. ಇಡೀ ವಿಶ್ವದಿಂದ ಏನು ಸಿಕ್ತಂತ ಆಸೆ ಇಡಬಹುದು. ವಿಶ್ವದೊಳಗೆ ವಸ್ತುಗಳು ತರಬಹುದು. ಇಡೀ ವಿಶ್ವದ ಎಲ್ಲ ಪದಾರ್ಥ ಅಥವಾ ಕೆರಟ ಆಲೋಚನೆ ಅದ್ರ ಬಗ್ಗೆ ಹಾಗೆ ಆಗುತ್ತೆ. ಯಾವನಿಗೆ ಸ್ವಂತ ಸಾಮ್ರಾಜ್ಯನ ಅದ ಅವನಿಗೆ ಇನ್ನಿತರ ಬಗ್ಗೆ ಆಸೆ ಅಥವಾ ಆಸಕ್ತಿ ಇಚ್ಛೆ ಐತೆ ಅವನಿಗೆ ಆಗ್ತದೆ. ಅದಕ್ಕೆ ಉದಾಹರಣೆ ಕೊಡುವುದು, ನಿದ್ದೆ ಹೆಚ್ಚು ಹೆಚ್ಚಾಗ್ತದೆ ನಿಮಗೆ. ನಿದ್ದೆ ಹೆಚ್ಚಾಗಿದೆ, ನಿದ್ದೆ ಹೆಚ್ಚವನಿಗೆ ಹೆಚ್ಚಾಗ್ತದೆ. ಯಾಕಂದ್ರೆ ನೀವು ಚೆನ್ನಾಗಿ ಹೇಳ್ಬೇಕು, ಅನುಭವ ಮಾಡಬೇಕು. ಇರೋದೇ ಬಗ್ಗೆ ಅನುಭವಕ್ಕೆ ಏನಿಲ್ಲ. ನಿದ್ದೆ ಹೆಚ್ಚಾಗಿ ಯಾರಿಗೆ ಯಾವ್ದು ಹೆಚ್ಚಾಗ್ತದೆ? ಯಾವುದಿಲ್ಲ, ಯಾರಿಗೂ ಇಲ್ಲ. ಯಾಕಂದ್ರೆ ಏನು ಬೇಕಾಗಿದ್ದಾರೋ ತಲೆನಾಗ ಅವನು ಮುಳುಗಿಬಿಟ್ಟ. ವೃತ್ತಿಯಲ್ಲೇ ಅನುಭವಲ್ಲೇ ಆಗಿರ್ತದೆ. ಯಾವ್ದು ಬೇಕಾಗಿರ್ತದೆ ಅವೇ ಆಗಿರುತ್ತೆ. ನಮ್ಮಿಂದ ಮರವೆಲ್ಲ ಬರ್ತದೆ. ಪುಣ್ಯಾತ್ಮ ನನ್ನ ಪ್ರಕಾರ ಇರ್ತಾವೆ. ಯಾಕೆಲ್ಲ ಒಳಗೆ ತೊಡಗಿದಾಗ ಇವನಿಗೆ ತನ್ನ ಹೋಗೋದನ್ನು ಬಿಡ್ಬೇಕು. ಅದರಿಂದ ಯಾವ ತನ್ನ ಹೋಗೋದು ನೆನಪಿರ್ಬೇಕು. ಅದಿತ್ತಂತಂದ್ರೆ ಇದು ಬೇಕು ಇಲ್ಲ. ಈ ನಿದ್ರೆಗಳಿಗೆ ನೆನಪಿದ್ರೆ ಇವನಿಗೆ ಎಚ್ಚರಿಕೆ ಬಗ್ಗೆ ಮತ್ತು ಅವಕಾಶ ಏನ್ ಬಿಡಪ್ಪ ಎಚ್ಚರಿಕೆ ಹಾಗೆ ಮನೆ ಮೇಲೆ ಬಂದಿರೋ ಒಂದು ಕಟ್ಟಿಟ್ಟಿದೆ ಇದ್ದೇ ಇರ್ತದೆ. ನೀತಿ ಹೊರಗೆ ಆರಾಮ್ ಬಿಡಪ್ಪ. ಈಗ ನಿರ್ವಹಣೆ ಎಚ್ಚರಿಕೆ ಆಗಿದ್ದ ಏನು ಮಳೆ ಮಾಡ್ಬೇಕು, ನಿರ್ವಹಣೆ ಮಾಡೋದು ಆರಾಮ ಹೋಗ್ಬೇಕು. ಆರಾಮ್ ನಿತ್ಯ ಹೋಗ್ಲಿಕ್ಕೆ ಬರ್ತದೆ. ಇದೇನು ಮುಂಜಾನೆ ಸಾಯಂಕಾಲಕ್ಕೆ ಆರಾಮಲಿಕ್ಕೆ ಹೋಗಂಗಿಲ್ಲ, ಬಿಡೋಂಗಿಲ್ಲ. ಯಾವ ಒಂದಿನ ಒಂದು ಕಟ್ಟಿಗೆ ಇರ್ತದೆ. ಆರಾಮ ಮಾಡ್ಕೊಂತ ನಮಗೆ ಆರಾಮ ಜಾಗ ನಿದ್ರಾವಸ್ಥೆ ಅಂತ ಯಾವ ಇಷ್ಟು ವಿಚಾರ ಬೆಳೀತದೆ. ಅವನಿಗೆ ಈ ಬಾರಿ ಬಗ್ಗೆ ಉದಾಸೀನ ಆಗ್ತದೆ. ಇದು ಕಟ್ಟಕಟ್ಟೆ ಸಮೇತ ಇರ್ತದೆ. ಯಾಕಪ್ಪ ಇದು ಹ್ಯಾಂಗ್ ಮಾಡಿ ಕಟ್ಟಕಟ್ಟಿರೋದು? ಇದು
ಬೇಕಾಗಿ ಮಾಡ್ಕೊತ ಹೋಗಿ ಸುತ್ತ ಈ ಕಟ್ಕಟ್ ಇರೋದು ಇದು ಒಂದಿಲ್ಲ ಒಂದು ಮನೆ ಕಟ್ಕಟ್ ಇರೋದು. ಈ ನಮ್ಮನೆ ಬೀಸಲ್ಲಪ್ಪ ಆ ನಮ್ಮನೆ ಮತ್ತೊಂದು ಮನೆಗೆ ಕ್ಲಾಸ್ ಇರ್ತದೆ, ಆ ನಮ್ಮನೆ ಬೀಸಲ್ಲಪ್ಪ ಈ ನಮ್ಮನೆಗೆ ಅಂತ ಕ್ಲಾಸ್ ಇರ್ತದೆ. ಒಂದಿಲ್ಲ ಒಂದು ರೀತಿಯಿಂದ ಇದು ಕಟ್ಕಟ್ ಇರೋದು ಇದು. ಕಟ್ಕಟ್ ಇರೋದು ಅವಾಗ ಆ ರೀತಿಯಾಗಿ ಹುಡುಗರ ಸಣ್ಣ ಮುಳ್ಕೊಂಡು ಹುಡುಗರು ಹಾಕ್ಬೋದು. ಅವನು ಎಷ್ಟೋ ಈ ಪ್ರವಾಸನ ಇರ್ತಾನೆ. ಇದನ್ನು ಕಾಯಲ ಒಂದು ಮೇವಾಗಿರುವ ಖಾತ್ರಿ ಆದಾಗ ಇದ್ರ ಬಗ್ಗೆ ಯಾಕೆ ಆಸಕ್ತಿ ವಹಿಸ್ತಾನೆ ಅಥವಾ ಇದ್ರ ಬಗ್ಗೆ ಯಾವತ್ತೊಂದು ಇಚ್ಛೆ ಯಾಕೆ ಮಾಡ್ತಾನೆ, ಇರೋ ಇದಕ್ಕೆ ಯಾವತ್ತೊಂದು ಇಚ್ಛೆ ಯಾಕೆ ಮಾಡ್ತಾನೆ. ಯಾವ ಲೇಖನಲ್ಲೂ ಇರ್ಬೋದು ಸಾಕ್ಷಾತ್ಕಾರ ಮತ್ತು ನಮಗೆ ಸ್ವಯಂ ಸಾಮ್ರಾಜ್ಯದಲ್ಲಿ ಇರ್ತಕ್ಕಂಥವರಿಗೆ ಇಹ ಪರಲೋಕಾದಿಗಳ ಬಗ್ಗೆ ಲೇಖನ ಇರೋದಿಲ್ಲ. ಅದಕ್ಕೆ ಮೊದಲೇ ಬಂದಿರಲ್ರಿ ವಿವೇಕ ವೈರಾಗ್ಯ ಯಾವ ಪ್ರಾಪ್ತಾಯಗಳು ಅವಾಗೇ ಒಂದಿಲ್ಲ. ಸಾರ್ವಜನಿಕ ಸಂಪನ್ನತ್ವ ಹೇಳೋಕಲ್ಲಿ ಹೇಳ್ಕೊಂಡು ನೋಡೋದಕ್ಕೆ ಇಂಜಿನಿಯರ್ ಹೇಳಿಕೊಟ್ಟಾರಲ್ಲ. ಯಮೂತ್ರ ಫಲಭೋಗ ವಿರಾಗ ವೈರಾಗ್ಯದ ಹೇಳೋದು ಅದಕ್ಕೇ ಹೇಳ ಯಮೂತ್ರ ಫಲಭೋಗ ವಿರಾಗ ಯಲೋಕ ಫಲೋಕ ಭೋಗಾದಿಗಳಲ್ಲಿ ರಾಗ ರೈತತ್ವ. ಅಂದರೆ ಇನ್ನು ಸಣ್ಣ ಸಾಮ್ರಾಜ್ಯದಲ್ಲಿ ನೆಲೆಯಾಗಿರುವಂಥವನಿಗೆ ಈಶ್ವರದ ಬಗ್ಗೆ ಆಸಕ್ತಿ ಉಂಟಾಗ್ತದೆ. ಬಂದದ ಅಪ್ಪ ಹೇಳ್ತಾರೆ ಇವನ್ then one is in the state of pure fire. He is indifferent. One is indifferent. Even when one is in the state of pure fire, one is indifferent. He who is in that state is indifferent to the world and the worldly and other worldly enjoyments. Then what of? One who is in his own selfless Atma Sodhanavali is only I will do anything. ಅದು ಬುದ್ಧಿ ಜನಗಳು ಇರ್ತಾವ ಸ್ವಂತ ಸಾಲದ ನೆಲ್ಲಿನ ಉತ್ಸಾಹ ಅದೇ ಸುದ್ದಿ ಜನಗಳು ಇರ್ತಾನ. ಅದಕ್ಕಾಗಿ ಬಗ್ಗೆ ಆಸಕ್ತಿ ಇರೋದಿಲ್ಲ. ಇರ್ತದೆ ಸ್ವಾಗತ ಕೇಳಿದ್ರೆ ಅವನು ಸ್ವಾಗತದ ಅವನಿಗೆ ಯಾಕೆ ಆಸಕ್ತಿ ವಹಿಸ್ತಾನೆ. ಇಷ್ಟು ನಿಲ್ಲಿಸಿ ಅನುಮಯವಾದ ಸ್ವರೂಪದ ಸ್ವಾದ ಅವನಿಗೆ ಕರ್ತದ ನಾವು ಇಟ್ಲಗಳಿಗೆ ಯಾಕೆ ಆಸಕ್ತಿ ವಹಿಸ್ತಾನೆ. ಜಗತ್ತು ಕೂಡಿರುವೇನೋ ಕೂಡಿರುವುದೇನು ಯಥಾಪಚಾರ ಸ್ವಂತ ಸಾಮ್ರಾಜ್ಯ ನಿರ್ಣಯಿತಾವ ಉದಾಹರಣೆ ಕೊಡ್ತಾರೆ. ಜ್ಞಾನವು ಭಾವಮಾತ್ರಕ್ಕೆ ಎರಡನ್ನು ಮಾಡದ ಎಷ್ಟು ನನಗೆ ಎಷ್ಟು ಸಿನಿಮಾಯಿಗೆ ಕೂಡ ಇರ್ತದೆ ಕುಳಿತಿರ್ತಾನ. ಹಾಗೆ ಬೇಕಾದಾಗ ಶಾರೀರಿಕ ಚಟುವಟಿಕೆ ರೂಪಿ ಎಲ್ಲ ಕೂಡ ನಡೆದಿರ್ತದೆ. ಲಕ್ಷಣ ತನ್ನ ಕೊಡಲ್ಗಳಿಗೆ ಇರ್ತದೆ. ಹಾಗೆ ಇವನು ವ್ಯಾವಹಾರಿಕೆಯಿಂದ ವಿಷಯವಾಗಿದ್ದಾಗ ಸಾಧಾರಣವಾಗಿ ಏನೇನೋ ಅವನ ಚಟುವಟಿಕೆಗಳು ನಡೆದಿರ್ತವೆ. ಅವನು ತನ್ನ ನಿಜಾನಂದ ಸ್ವಾದ ನೆನಪುಗಳಿರ್ತದೆ ಅಂತೇಳಿ ಇಲ್ಲಿ ಆನಂದಕ್ಕೆ ಸುವಾಗಿ ಹಾಕೋದ್ರಲ್ಲಿ ಬಿಡ್ಕೋಬಹುದು. ಅವನಿಗೆ ಬಳ್ಳಾರಿಗೆ ಅದೃಷ್ಟಗಳಿಗೆ ಆಸಕ್ತಿ ಇರುವುದಿಲ್ಲ. ಹಾಗೆ ಉಂಟು
ಏನು ಹೇಳ್ತೀರೋ ಆಸಕ್ತಿ ವಹಿಸಿ ಅಂತ ನನಗೇನು ಸಿಗ್ತದೆ ಅಂದ್ರೆ ಇದ್ರ ಬಗ್ಗೆ ನಾನು ಆಸಕ್ತಿ ವಹಿಸೋದು ಆಗ್ಬಿಟ್ಟ ಅದು ನನಗೆ ತೋರ್ತದೆ ಏನು ಹೇಳ್ತಾರೆ ಏನು ಸಿಗ್ತದೆ ನನಗೆ ಯಾಕೆ ಆಸಕ್ತಿ ವಹಿಸಬೇಕು ಅವನಿಗೆ ಒಂದು ಸರಿಯಾದ ನಿಲೆಯಾಗಿದೆ ಅಂತ ಅನ್ನಿಸ್ತು ಮಾತಿಗೆ ಇದು ಏನಾದ್ರು ಮಾಡ್ಕೋಬೇಕು ಅನ್ನೋ ಆಸಕ್ತಿ ಭಾವ ಎಲ್ಲ ಅದು ಆತ್ಮನಿಷ್ಠ ಆಗಿರುವುದರಿಂದ ಸೃಷ್ಟಿಯನ್ನು ಸಂಪೂರ್ಣವಾಗಿ ಕಳೆದುಕೊಂಡು ಏಷನತ್ರಯದ ತ್ಯಾಗವನ್ನು ಮಾಡಿ ಜ್ಞಾನಿಯು ಧ್ಯಾನದ ಇಚ್ಛೆಯನ್ನು ಮಾಡದೇ ಇದ್ದರೂ ಕೂಡ ಅವನು ತನ್ನ ಧ್ಯಾನದಲ್ಲಿಯೇ ಇದರ ಇಲ್ಲ ಕೇಳೋಣ ಅಂತ ಜ್ಞಾನ ಮತ್ತು ಎದುರಿಸಿ ಯೋಗ ಶಸ್ತ್ರವಿದೆ ಅತಿಥೇತ್ನ ತಪ್ಪತ್ತೆ ಸರ್ ಹಂಗಿದೆ ಅಜ್ಞಾನ ನಾವು ಇದ್ರೆ रघुवीर शिव से जो अत्यंत विरक्ति है वही समाधि के लाते ರಾಮನೇ ವಿಷಯಗಳಲ್ಲಿ ಅತ್ಯಂತಿಕವಾಗಿ ಇರುವ ವಿರಕ್ತಿ ಸಮಾಧಿ ಎನಿಸಿಕೊಳ್ಳುವುದು ಪೂರ್ಣ ವೈರಾಗ್ಯ ಪೂರ್ಣ ಭಕ್ತಿ ಪೂರ್ಣ ಜ್ಞಾನ ಒಂದೇ ಬಂದ್ರೆ ಕಲೆಕ್ಟ್ ಬಂದು ಯಾರ್ಯಾರು ಭಕ್ತಿ ಮಾಡಪ್ಪ ಭಕ್ತಿ ಮಾಡಪ್ಪ ಭಕ್ತ ಕೊಂಚ ಬಡಿ ಕಾವು ಕೊಟ್ಟರು ಹೊರಟ ಅಲ್ಲ ಆತ್ಮತತ್ವ ಅನುಸಂಧಾನ ಭಕ್ತಿ ವಿಧಿಯಿದೆ ಆನಂದಮಯವಾದ ಇದನ್ನ ಚಿತ್ರದಲ್ಲಿ ಇರ್ತಕ್ಕಂಥ ಸ್ಥಿತಿ ಅನ್ನೋದು ಭಕ್ತಿ ಅಂತ ಸ್ವರೂಪಾನುಸಂಧಾನ ಭಕ್ತಿ ವಿಧಿಯಿದೆ ಆತ್ಮತತ್ವ ಅನುಸಂಧಾನ ಭಕ್ತಿ अपने ही जगह भक्ति लक्षण है ಆಮೇಲೆ ಅದನ್ನೇನಿರ್ತದೆ ತಿಳುವಳಿಕೆ ಅದು ನೆರವೇರ್ತಾನೆ ಅಲ್ಲೇ ಮನಸ್ಸಿರ್ತದೆ ಅನ್ನ ತಿಳಿಯೋದಿಲ್ಲ ಅನ್ನನ್ನೇ ಭಕ್ತಿ ಅದ ವೈರಾಗ್ಯ ಪೂರ್ಣ ವೈರಾಗ್ಯ ಪೂರ್ಣ ಅನ್ನ ತಿಳಿಯೋದಿಲ್ಲ ಅದಕ್ಕೆ ಪೂರ್ಣ ವೈರಾಗ್ಯ ಅದು ಅನನ್ಯ ಚಿಂತನ ಭಕ್ತಿ पूर्ण भक्ति ज्ञान भक्ति वैराग्य पूर्ण ज्ञान पूर्ण वैराग्य पूर्ण भक्ति महाभक्ति महाभक्ति महाज्ञानी महाविरक्ति ಸಹಜೋಡೆ ಮುಕ್ತ ಏನಿದ್ರೆ ಹೇಗೆ ಬರತ್ತ पूर्ण ज्ञान पूर्ण भक्ति पूर्ण वैराग्य जिसने उसका संपादन कर लिया वह निश्चय ही मनुष्य रूप में परब्रह्म है उसे हमारा प्रणाम है ಯಾವನು ಸಕಲ ವಿಷಯಗಳಿಂದ ಅತ್ಯಂತಿಕವಾದ ವಿರಕ್ತಿಯನ್ನು ಸಂಪಾದಿಸಿರುವನು ಅವನು ನಿಶ್ಚಯವಾಗಿ ಮನುಷ್ಯ ರೂಪದಲ್ಲಿ ಪರಬ್ರಹ್ಮನೇ ಇರುವನು ಇವನಿಗೆ ನಮ್ಮ ನಮಸ್ಕಾರ जिसकी विषय विरक्ति अत्यंत सुदृढ़ हो गई निस्संदेह उसके ध्यान को इंद्र सिद्ध देवता और असुर भंग करने में समर्थ नहीं हो सकते ಯಾವನಿಗೆ ಎಲ್ಲ ವಿಷಯಗಳಲ್ಲಿ ವಿರಕ್ತಿ ಅತ್ಯಂತವಾಗಿ ಸುದೃಢವಾಗಿರುವುದು ನಿಸ್ಸಂದೇಹವಾಗಿ ಅವನ ಧ್ಯಾನವನ್ನು ಇಂದ್ರಾದಿ ದೇವತೆಗಳು ರಾಕ್ಷಸರು ಭಂಗ ಮಾಡುತ್ತಾರೆ ಇಂದ್ರಾದಿ ಭೋಗ ವಸ್ತುಗಳಲ್ಲಿ ಇಂದ್ರಾದಿ ದೇವತರ ದೇವತೆರಾಗಲಿ ಇವನ ಧ್ಯಾನ ಕೇಳ್ತಾರೆ ರಾಕ್ಷಸ ಬ್ರಹ್ಮ ರಾಕ್ಷಸ ಕೇಳ್ತಾರೆ
ಏನ್ ಮಾಡ್ತಿರ್ತಾನ ಅಲ್ಲಿ ಭಾವನೆ ಬರುವಂಗಿಲ್ಲ. ಅಲ್ಲಿ ಏನಾದ್ರು ಭಾವ ಅಂದ್ರೆ ನಾವು ಭಾವಗಳು ಒಂದು ರಾಕ್ಷಸರಾದಿಗಳಾಗಲಿ ಅಥವಾ ದೇವತೆರಾಗಲಿ ಪ್ರವೇಶ ಮಾಡಬಹುದು. ಭಾವಗಳು ಭಾವನೆ ಇಲ್ಲ ಅಂದ್ರೆ ಅಂಗ ಸಾಮ್ರಾಜ್ಯ ನಿಮಗ್ನ ಸತ ಕಾಯಿಗೆ ಕಾಯಿ ಅಂಗ ಸಾಮ್ರಾಜ್ಯ ನಿಮಗ್ನ ಸತ ಕಾಯಿಗೆ ಕಾಯಿ. ಒಂದು ಸಾಮ್ರಾಜ್ಯದಲ್ಲಿ ನಮಗ್ನ ಹಾಕೊಂಡ್ಬಿಟ್ಟಿದ್ದಾನ ಅವನಿಗೆ ಬಾಕಿ ಏನೇನು ಹತ್ರ ಕಾಚನ ಅಸ್ತಿನ ಆಸ್ತಿ ಕಿಂಚನ. ಅದ ಕಾರಣ ಅಂಗ ಇದು ಸ್ಥಿತಿಯನ್ನು ಯಾವ ದೇವತೆಗಳಾಗಲಿ ರಾಕ್ಷಸ ಭೂಮಿ ರಾಕ್ಷಸರಿಗೆ ಯಾರು ಬಂಧಪಡಿಸಲಾರ. ಅದಕ್ಕೆ ನಾವು ಯಾವುದೇ ದೇವರ ದುಡ್ಡನ್ನು ಪೂಜೆ ಮಾಡಿದಂತ ನಾನು ಕೆಳಗೆ ಪೂಜೆ ಮಾಡಿಸ್ಕೋಬೇಕಂದ್ರೆ ಇಚ್ಛೆ ಆ ಪೂಜೆ ಮಾಡಲಿಲ್ಲ ಇದು ಏನು ಬರಲಿಲ್ಲ ಈಗ ಹಂಗೆ ಎಲ್ಲ ಇಲ್ಲ ದೇವತೆಗಳು ಅವು ಒಂದು ಎಲ್ಲ ಭಾವಗಳು ಕಲ್ಪನೆಗಳೆಲ್ಲ all that is the imagination. All that is the creation of man's imagination. ಮನುಷ್ಯರೆಲ್ಲ ಕಲ್ಪನಾ ಶಕ್ತಿ ನಿರ್ಮಾಣಗಳು. ಕನಸೆಲ್ಲ ಇವರು ಕಲ್ಪನಾ ಅಲ್ಲ, ಜಾಗೃತಲ್ಲ ಇವನು ಕಲ್ಪನಾ. ಯಾರು ಕಲ್ಪನಾ? ಎರಡನೇವರು ಕಲ್ಪನಾ. ಎರಡನೇವರು ಕಲ್ಪನಾ ಬರೋದು ನೀ ಹೆಂಗೆ ಅಡಗಿಸ್ತಾರ ಹೆಂಗೆ ಅಡಗಿಸ್ತಾನ. ನಾನು ಕಲ್ಪನಾ ಅಡಗಿಸಿ ಬರ್ತದೆ, ಅವನು ಕಲ್ಪನಾ ಮಾಡಿಸಿ ಬರ್ತದೆ. ಅವನ ಕಲ್ಪನಾ ನೀ ಹೆಂಗೆ ಅಡಗಿಸ್ಬಾರ್ದು ಅಡಗಿಸಪ್ಪ ನೋಡು ಹಂಗ. ಅವನ ಕನಸು ನೀ ಹೊಡಿಸ್ಲಿಕ್ಕೆ ಬರ್ತದೆ ಎಂಬುದೆಲ್ಲ ಮತ್ತು ಕಲ್ಪನೆ. ಅದಕ್ಕೆ ಸ್ವಂತ ಸಾಮ್ರಾಜ್ಯ ನಿಮಗ್ನ ಸುತ ಕಾಹಿಚ ಕಾಹೀನವೇ. ಒಂದು ಅನುಭವಕ್ಕನುಸಾರವಾಗಿರ್ತಕ್ಕಂಥ ಯುಕ್ತಿ ಉದಾಹರಣೆ ಶಿಷ್ಟರ ಆಚರಣೆ ಒಳಗೆ ನಾವು ಹೇಳಿ ನೋಡಿದ್ರೆ ಮತ್ತೆ ಆಯ್ತು ಒಳಗೆ ಪ್ರತಿ ಬೀಳ್ತೀವಪ್ಪ ಅಂದ್ರೆ ನಮ್ಮ ಪಾಪ ಕರ್ಗಾಲ ಕಟ್ಟಿ ಬಂದು ಹತ್ತಿರಬೇಕು ಹೋಗ್ಬೋದು. विश्व शब्द का अर्थ तो मूर्खों के लिए ही, विश्व शब्द अर्थ हो मूर्खत्वವಾಗಿ वह पंडितों का विषय नहीं. पंडितों पंडित विषय अಲ್ಲ, पंडित ಗೊತ್ತಲ್ಲ ಬ್ರಹ್ಮಾಕಾರ ವೃತ್ತಿಯುಳ್ಳಂತಹ ಪಂಡಿತ. ಪಂಡಯ ಹಿತಃ ಸಹಿತಃ ಪಂಡಿತ. ಬ್ರಹ್ಮಾಕಾರಕ ವೃತ್ತಿ ನಿರ್ವಿಕಾರಕ ಸ್ಥಿತಿ ಉಳ್ಳಂತವನೇ ಪಂಡಿತ. ಅದ ಕಾರಣ ವಿಶ್ವ ಎಂಬುದು ಶಬ್ದ ಇದೆ. ವಿಶ್ವ ಎಂಬುದು ಏನಂದ್ರೆ ಇದು ಮೂರ್ಖ ವಿಷಯದ ಹೊರತಾಗಿ ಪಂಡಿತ ವಿಷಯದ ಅಲ್ಲ. ಪಂಡಿತ ಈ ವಿಷಯನೇ ಇಲ್ಲ. ನೀವು ಪಂಡಿತ ಅಂತ ವಿಶ್ವದ ತೆರೆ ತುಂಬ ಕೂತ ಪಂಡಿತ ಹಂಗೆ ನಾವು ಎಳೆಯುವುದು ನಾನಾಗುತ್ತಿದ್ದೀವಿ. ಮಾಯಾವರಣವಿಲ್ಲದ ಸುಖ ಸೂರ್ಯ ಸೌದು ಕೇಳಿದೆ ಸುಮ್ಮನೆ ಕೇಳಿಲ್ಲ ವಾರ ಬಿಂಬವನ್ನು ಮನೆ ತಗೊಟ್ಟು. इसलिए जिस भूमानंद ब्रह्म में तत्वज्ञानी और मूर्ख तथा विश्व और विश्वेश का अभेद रूप से भान हो, उसी में तुम लोग भी विश्राम करो. ಯಾವ ಪೂರ್ಣಾನಂದವಾದ ಬ್ರಹ್ಮನಿಗೆ ತತ್ವಜ್ಞಾನಿಗೆ ಮತ್ತು ಮೂರ್ಖ ಅದರಂತೆ ವಿಶ್ವ ಮತ್ತು ಅದರ ಅಭೇದ ರೂಪದ ಭಾನವಾಗುವುದು. ಅಂಥದರಲ್ಲಿ ನೀನು ವಿಶ್ರಾಂತಿಯನ್ನು ಹೊಂದು. ಭೂಮಾ ವೈತತ್ ಸುಖಂ. ಭೂಮಾನು ವ್ಯಾಪಕವಾದದ್ದು ಬ್ರಹ್ಮ ಸುಖ ಹೋಗಬೇಕು. ಅದಲ್ಲೇ ನೆಲೆಯಾಗಿ ನಿಲ್ಲುವಂತಹ
ನಿರ್ವಾಣವನ್ನು ಹೊಂದಬೇಕಾದರೆ 3 ಉಪಾಯಗಳಿವೆ. ಮೊದಲನೆಯದು ಶಾಸ್ತ್ರದ ಅರ್ಥಚಿಂತನೆ, ಎರಡನೆಯದು ತತ್ವಜ್ಞಾನಿಗಳ ಸಂಗತಿ, ಮೂರನೆಯದು ಆ ನಿಜ ಸ್ವರೂಪದ ಜ್ಞಾನ. ಅದೇ ತದರ್ಥಭಾವಂ ಶಾಸ್ತ್ರಾರ್ಥಚಿಂತನ ಅಂದ್ರೆ ಏನ್ರಿ? ತದರ್ಥಭಾವನ ಅರ್ಥಚಿಂತನ ಮಂತ್ರ ಜಪ ಅಂದ್ರೆ ಏನ್ರಿ? ಜಪ ತದರ್ಥಭಾವನ ಇಲ್ಲ ಅರ್ಥಭಾವನ ಇಲ್ಲದೆ ಆಚಾರ್ಯ ಶಂಕರಾಚಾರ್ಯ ಹೇಳ್ಕೊಂಡು ಬಂದಿದ್ದಾರೆ. ಸತ್ಸಂಗತ್ವೇ ನಿಸ್ಸಂಗತ್ವ, ನಿಸ್ಸಂಗತ್ವೇ ನಿರ್ಮೋಹತ್ವ, ನಿರ್ಮೋಹತ್ವೇ ನಿಶ್ಚಯಿತತ್ವ, ನಿಶ್ಚಯಿತತ್ವೇ ಜೀವನ್ಮುಕ್ತಿ. ಸತ್ಸಂಗ ಸೇವಕರ ದುರ್ಲಭದ ಮೇಲೆ ಕೇಳಿದರೆ ಯಾರು ಅಂತ ಅರಿಯುತ್ತದೆ. ಮನುಷ್ಯತ್ವ, ಮೂರ್ಖತ್ವ, ಮಹಾಪುರುಷಯ ಆಶಯ ಏಕತ್ರಯಂ ದುರ್ಲಭಂ. ಸತ್ಸಂಗ ಸಿಗ್ತದೆ, ಏನು ಬೇಕಲ್ಲಿ ಸಿಗ್ತದೆ. ಏನು ಅರಸನಿರಬಹುದು, ಆದರೆ ನಾವು ನನಗಿಂತ ಕಡಿಮೆಯಲ್ಲ. ಏಕೆಂದರೆ ನಾವು ಕೂಡ ಒಳ್ಳೆಯ ಬುದ್ಧಿನ ಸೇವೆಯನ್ನು ಮಾಡಿ ಪಡೆದುಕೊಂಡಿರುವಂತಹ ಪ್ರತಿ ಅಭಿಮಾನದಿಂದ ಉನ್ನತ ಮಟ್ಟದಲ್ಲಿದ್ದೇವೆ. ಅರ್ಥಾತ್, ಓ ಅರಸನೇ, ನಿನಗೆ ನಿನ್ನ ರಾಜರ ಬಗ್ಗೆ ಅಭಿಮಾನವಿದ್ದರೆ ನಮಗೂ ನಮ್ಮಲ್ಲಿಯ ಬುದ್ಧಿಯ ಬಗ್ಗೆ ಅಭಿಮಾನವಿದೆ. ಒಂದು ವೇಳೆ ನೀನು ನಿನ್ನಲ್ಲಿ ಐಶ್ವರ್ಯದಿಂದ ಖ್ಯಾತಿಯನ್ನು ಗಳಿಸಿದ್ದರೆ ನಮ್ಮ ಖ್ಯಾತಿಯನ್ನು, ಯಶಸ್ಸನ್ನು ಕವಿಗಳು ಜಗತ್ತಿನ ನಾನಾ ದಿಶೆಗೂ ಪಸರಿಸುತ್ತಿರುವರು. ಅದಕ್ಕಾಗಿ ಓ ಅರಸನೇ, ನಮಗೂ ನಿನಗೂ ಯಾವ ವಿಷಯದಲ್ಲಿಯೂ ಅಂತರವಿಲ್ಲ, ಭೇದವಿಲ್ಲ. ಹೀಗಿದ್ದು ನೀನು ಮುಖ ತಿರುಗಿಸುವಂತಿದ್ದರೆ ತಿರುಗಿಸಿಕೋ, ಅದಕ್ಕೆ ನಮಗೇನೂ ಭಯವಿಲ್ಲ. ಏಕೆಂದರೆ ನಿನ್ನ ಹಾಗೆ ನಾವು ಮುಖವನ್ನು ತಿರುಗಿಸಿಕೊಳ್ಳಬಲ್ಲೆವು. ಹಾಗೆ ಮಾಡಲು ನಮಗೆ ಬರುವುದೆಲ್ಲವೆಂದು ಭಾವಿಸಿಕೊಳ್ಳಬೇಡ. ಅಭುಕ್ತಾಯಾಂ ಯಸ್ಯಾಂ ಕ್ಷಣಮಪಿ ನ ಯಾತಂ ನ ಪಶ್ಯತೈ ಭೋ ವಸ್ತಸ್ಯ ಲಾಭೇಕ ಇವ ಬಹುಮಾನಃ ಕ್ಷಿತಿ ವೃಥಾ. ಬಿಟ್ಬಿಟ್ರಿ. ಹೌದು. ಅರ್ಚನಿಗೂ ತಮಗೂ ಏನು ತಾರತಮ್ಯ ಇಲ್ಲ ಅಂತ ಹೇಳ. ಅದು ಅರ್ಚನಿಗೂ ಅವ್ರಿಗೂ ತಾರತಮ್ಯ ಅದ. ಏನ್ ತಾರತಮ್ಯ ಅದಂದ್ರೆ, ಅರಸನಿಗೆ ಜ್ಞಾನ ಇಲ್ಲ, ಇವರಿಗೆ ಸ್ವಯಂ ಸ್ವರೂಪ ಜ್ಞಾನ ಅದ. ಅರಸರಿಗೆ ಸಾಮಾನ್ಯವಾಗಿ ಸ್ವರೂಪ ಜ್ಞಾನ ಇರುವುದಿಲ್ಲ. ಇವರಿಗೆ ಅಂದ್ರೆ ಗುರುಗಳ ಮುಖಾಂತರವಾಗಿ, ಅಂದ್ರೆ ಬ್ರಹ್ಮನಿಷ್ಠ ಗುರುಗಳ ಮುಖಾಂತರವಾಗಿ ಸ್ವರೂಪ ಜ್ಞಾನ ಪಡ್ಕೊಂಡಿರ್ತಾರೆ. ಅರಸಂದು ಬಹಳ ತನ್ನ ರಾಜ್ಯದೊಳಗೆ ಒಂದು ಬೆಲೆ ಇರ್ತದೆ. ಅವರಿಗೆ ಆ ವಿದ್ವಾಂಸರಿಗೆ ಎಲ್ಲ ಕಡೆಗೂ ಅವ್ರಿಗೆ ಬೆಲೆ ಇರ್ತದೆ. ಬ್ರಹ್ಮನಿಷ್ಠರಿಗಂತೂ ತ್ರಿಲೋಕ ಪೂಜೆ ಆಗಿರ್ತಾರ. ಜನವಂದ್ಯ, ತ್ರಿಲೋಕ ಜನವಂದ್ಯ ಯಾರೋ ಬ್ರಹ್ಮನಿಷ್ಠರು. ಯಾಕಂದ್ರೆ ವಿಶ್ವವನ್ನು ಮೀರಿ ವಿಶ್ವಾತೀತಾಗಿ ಸ್ವರೂಪ ಜ್ಞಾನ ಪಡೆದುಕೊಂಡು ಪೂರ್ಣ ಸುಖಿಯಾಗಿರ್ತಾರ. ಅವರಿಂದ ಈ ಜಗತ್ತಿಗೆ ಕಲ್ಯಾಣ ಆಗ್ತಿರ್ತದೆ. ಈ ಸಾಮಾನ್ಯ ವಿದ್ವಾಂಸರಿಗೆ ಮತ್ತು ಸ್ವರೂಪ ವಿದ್ವಾಂಸರಿಗೆ ಬಹಳ ಫರಕ ಆಗ್ತದೆ. ಸಾಮಾನ್ಯ ವಿದ್ವಾನ ಎಷ್ಟರ ಮಟ್ಟಿಗೆ ಪೂಜೆ ಆಗ್ತಾನೆ, ಅದು ಅಷ್ಟರ ಮಟ್ಟಿಗೆ. ಒಂದು ಇವ ಬ್ರಹ್ಮನಿಷ್ಠ ಇದ್ದಲ್ಲ, ಇವ ಸುರನರಿಗೆ ಎಲ್ಲರಿಗೂ ಒಂದೇ ಆಗ್ತಾನೆ. ಸುರರಿಗೂ ಮತ್ತು ನರರಿಗೂ ಸುದ್ದ ಒಂದೇ ಆಗ್ತಾನೆ. ಮತ್ತು ಇಡೀ ವಿಶ್ವಕ್ಕೆ ಇವನಿಂದ ಕಲ್ಯಾಣ ಆಗ್ತದೆ. ಆ ಸಾಮಾನ್ಯ ಲೌಕಿಕ ವಿದ್ಯಾದವರಿಗೆ ಎಷ್ಟು ಮಟ್ಟಿಗೆ ಅದು ಅಷ್ಟರ ಮಟ್ಟಿಗೆ ಇರ್ತದೆ. ಯಾಕಂದ್ರೆ ಲೌಕಿಕ ಪುಸ್ತಕ ಅದು, ಇದು ಹಂಗಲ್ಲ. ಲೌಕಿಕ ಮತ್ತು ಪಾರಲೌಕಿಕ ಎಲ್ಲ ಇರ್ತದೆ. ಸ್ವರೂಪ ಜ್ಞಾನದಿಂದ ಹೆಚ್ಚಿನ ಕಲ್ಯಾಣ ಇರ್ತದೆ. ಅವನಿಗಷ್ಟೇ ಶರೀರ ಯಾತ್ರೆ ನಡೆಸೋ ಪುಸ್ತಕ ಅಷ್ಟೇ. ಮತ್ತು ಶರೀರದಿಂದ ಏನೆಲ್ಲ ಹೊಂದಬೇಕಾಗಿರ್ತದೆ ಅಷ್ಟೇ ಅವನಿಗೆ ಇರ್ತದೆ. ಹಾಗಲ್ಲ, ವಿಶ್ವವೀರಿ ವಿಶ್ವಾತೀತ ಆಗಿ ತನ್ನ ಸ್ವರೂಪದ ಜ್ಞಾನದಲ್ಲಿ ನೆಲೆಯಾಗಿ ನಿಂತಿರ್ತಾನೆ ಅಂತ ಹೇಳಿ ಸಕಲ ಜೀವನಿಗೂ ದರ್ಶನಾರ್ಥಂ ಭಾಷಣ ಲಾಭ. ಸಾಮಾನ್ಯ ವಿದ್ವಾನ್ ಬಗ್ಗೆನೇ ವಿದ್ವತ್ವಂಚ ನೃಪತ್ವಂಚ ನೈವ ತುಲ್ಯಂ ಕಲಾಚನ ಸ್ವದೇಶೇ ಪೂಜ್ಯತೆ ರಾಜ ವಿದ್ವಾನ್ ಸರ್ವತ್ರ ಪೂಜ್ಯತೆ.
ಇದು ಸಾಮಾನ್ಯ ವಿದ್ವಾನ್ ವಿಷಯ. ವಿಶೇಷ ವಿದ್ಯೆ ಅಂತಂದ್ರೆ ಯಾವುದು? ಸೂರ್ತ ಜ್ಞಾನ. ಸಾ ವಿದ್ಯಾಯ ಮುಕ್ತಿ ನೆಲೆವೆಲ್ಲ ಬರ್ತದ. ಯಾವ ವಿದ್ಯೆಯಿಂದ ಜೀವನ ಸಂಸಾರ ಬಂಧನ ನಿವಾರಣೆ ಆಗ್ತದೆ ಅದಕ್ಕೆ ವಿದ್ಯೆ ಅಂತ. ಆ ವಿದ್ಯೆಯನ್ನು ಪಡೆದಿರ್ತಾರೆ ಅದು ಬ್ರಹ್ಮನಿಷ್ಠ. ಆದ ಕಾರಣ ಅವರಲ್ಲಿ ಎಲ್ಲ ರೀತಿಯಿಂದಲೂ ವಿಶ್ವಕ್ಕೆ ಕಲ್ಯಾಣ ಆಗ್ತದೆ. ಆದ ಕಾರಣ ವಿಶ್ವಕ್ಕೆ ಶ್ರೇಷ್ಠ ಅವರು. ಎಲ್ಲೆಲ್ಲಿ ಬ್ರಹ್ಮನಿಷ್ಠ ಇರ್ತಾರೆ ಅಲ್ಲೆಲ್ಲೇ ವಿಶ್ವಕ್ಕೆಲ್ಲ ಕಲ್ಯಾಣ ಆಗ್ತಕ್ಕಂಥ ಸಾಮರ್ಥ್ಯ ಅವರಲ್ಲಿ ಇರ್ತದೆ. ಸಾಮಾನ್ಯ ವಿಜ್ಞಾನದಲ್ಲಿ ಇರ್ತದೆ ಇಷ್ಟಪಡ್ತಾರೆ. ಆದ ಕಾರಣ ಅವರಿಗೂ ಮತ್ತು ಇವರಿಗೂ ಇಷ್ಟ ಆಸನ. ಅರಸನಿಗೂ ಸಾಮಾನ್ಯ ವಿದ್ವಾಂಸರಿಗೂ, ಸಾಮಾನ್ಯ ವಿದ್ವಾಂಸರಿಗೂ ವಿಶಿಷ್ಟ ಬ್ರಹ್ಮಜ್ಞಾನಿಗಳಿಗೂ ಮಹಾದಂತರು. ರಾಸ ತನ್ನ ರಾಜ್ಯ ಎಷ್ಟ ಪೂಜ್ಯವಾನ ಸ್ವದೇಶಿ ಪೂಜ್ಯತೆ ರಾಜ ವಿದ್ವಾಂಸರು ಪೂಜ್ಯತೆ ವಿದ್ವಾಂಸರು ಏನು ಬೇಕಾದ್ರೆ ಪೂಜೆ ಮಾಡ್ತಾರೆ. ರಾಜ ಸಂಸ್ಕೃತಿ ತನ್ನ ವಿಷಯ ಬುದ್ಧ ರಾಜ. ಎರಡನೇ ರಾಜ್ಯಕ್ಕೆ ಅವನು ಈ ರಾಜ್ಯಕ್ಕೆ ಆ ರಾಜ್ಯದ ಆ ರಾಜ್ಯಕ್ಕೆ ಈ ರಾಜ್ಯದ ರಾಜ ಇಲ್ಲಿ ಬರುತ್ತೆ, ಆ ರಾಜ್ಯದ ರಾಜ ಅಲ್ಲಿ ಬರುತ್ತೆ. ಈ ಊರ್ ತಗೊಂಡ ಆ ಊರಿಗೆ ಸಂಬಂಧ, ಆ ಊರ್ ತಗೊಂಡ ಇವರಿಗೆ ಸಂಬಂಧ ಅಲ್ಲ. ಕಾರಣ ಹಂಗೆ ವಿದ್ವಾಂಸ ಹಂಗಲ್ಲ. ಈಗ ಯಾರೇ ಮಾಸ್ತರ್ ಇರಲಿ ಅಥವಾ ಪ್ರೊಫೆಸರ್ ಇರಲಿ, ಯಾರೇ ಇರಲಿ, ಅವ್ರು ಇಲ್ಲಿ ಒಬ್ಬ ಮಾಸ್ತರ್ ಅಲ್ಲಿ ಮಾಸ್ತರ್, ಇಲ್ಲಿ ಪ್ರೊಫೆಸರ್ ಅಲ್ಲಿ ಪ್ರೊಫೆಸರ್. ಅದು ಬ್ರಹ್ಮನಿಷ್ಠಂತೂ ಎಲ್ಲ ಕಡೆಗೂ. ಯಾಕಂದ್ರೆ ಸಂಸಾರ ಸಾವಿರ ದಾಟ್ಲಿಕ್ಕೆ ಬೇಕಾದಂತ ವಿದ್ಯೆ ಇರ್ತಲ್ಲ, ಅದ ಮೂರು ವಿದ್ಯೆ ನಾವೆಲ್ಲ ಇರ್ತದೆ. ಇವೆಲ್ಲವೇ ಇರೋಲ್ಲ, ಲೌಕಿಕ ವಿದ್ಯೆ ಇರ್ತದೆ. ಆದ ಕಾರಣ ಅವ್ರಿಗೆ ಬಹಳ ಕಷ್ಟ. ಈ ವೃತ್ತಿಯ ಮೇಲಿನ ಜನರನ್ನು ಕಂಡು ನನಗೆ ಕನ್ನಡ ಬರುತ್ತದೆ. ಹೇಗೆಂದರೆ ಈ ಜಗತ್ತಿನೊಳಗೆ ನೂರಾರು ಜನ ಅರಸರು ಹುಟ್ಟಿ ಬಂದು ಅರೆಗೆ ರಾಜಭಾರ ಮಾಡಿಕೊಂಡು ಬಿಟ್ಟರು. ಈ ರೀತಿಯಾಗಿ ಪ್ರಭುತ್ವವನ್ನು ಪಡೆದಂತ ಅರಸರಿಗೆ ಏನು ಹೆಚ್ಚಿನ ಮರ್ಯಾದೆ ದೊರಕಿದೆಯೋ ಇಲ್ಲ. ಈಗಲೂ ಕೂಡ ಎಷ್ಟೋ ಜನ ಮೂರ್ಖ ಅರಸರು ಜಗತ್ತಿನೊಳಗೆ ಯಾವುದೋ ಒಂದು ಮೂರೇ ಪ್ರಭುತ್ವವನ್ನು ಪಡೆದುಕೊಂಡು ತಮ್ಮಷ್ಟಕ್ಕೆ ತಾವು ಭೂತಗಳನ್ನು ಪಡೆದುಕೊಳ್ಳುತ್ತಾರೆ. ಇದಂತೂ ನಿಜಕ್ಕೂ ಆಶ್ಚರ್ಯದ ಸಂಗತಿಯಾಗಿದೆ. ಹೇಗೆಂದರೆ ಭೂಮಿ, ಕಾಳಿಗೆ ಹಾಗೂ ಅರಸತಿಗಳು ಇಲ್ಲದ ಆಟಂಕಗಳನ್ನು ತಂದೊಡ್ಡು ಹೀಗಿದ್ದು ಅವರು ಅಂಥದರಲ್ಲಿಯೇ ಸಂತುಷ್ಟರಾಗುತ್ತಿರುವರು. ಅಂದಾಗ ಅವರಲ್ಲಿ ಅಜ್ಞಾನದ ಬಗ್ಗೆ ಯಾವ ಬುದ್ಧಿವಂತನಿಗೆ ಕಂಡು ಬರಲಿಕ್ಕಿಲ್ಲ. ಈ ಜಗತ್ತಿನ ಜನರ ನಡುವೆಯೂ ಅತಿ ವಿಚಿತ್ರವಾಗಿರುವುದು. ಯಾವ ವಸ್ತು ತುಚ್ಛವಾದುದೋ, ಯಾವುದರಿಂದ ಇಲ್ಲದ ಕಷ್ಟ ಕೀಟಗಳು ಬೆನ್ನು ಹತ್ತುವೋ ಅಂಥವುಗಳಲ್ಲಿ ಅವರು ಆನಂದವನ್ನು ಪಡೆಯುವರು. ಇಷ್ಟೇ ಅಲ್ಲ, ಅಂಥವುಗಳಲ್ಲಿ ಪ್ರಾಪ್ತಿಗಾಗಿ ಹಗಲಿರುಳು ಕಷ್ಟಪಟ್ಟು ಅವುಗಳನ್ನು ಸಂಗ್ರಹಿಸುವರು. ಇಂಥ ಜನರ ಅಜ್ಞಾನಕ್ಕೆ ಏನೆಲ್ಲಬೇಕು? ನಿಜ ಹೇಳಬೇಕೆಂದರೆ ಅಂಥ ಅಜ್ಞರು ಕರುಣೆಗೆ ಪಾತ್ರರಾಗುತ್ತಾರೆಯೇ ವಿನಃ ಸತ್ತಿನವರನ್ನು ಸರ್ವತಃ ಭಾವಿಸುವುದು ಎಂಬುದನ್ನು ಭರ್ತನೆಯು ಈ ಶ್ಲೋಕದಲ್ಲಿ ಹೇಳಿರುವನು. ಹಾಗೆಲ್ಲ ಹೇಳಿದ್ರೆ ಮಾತ್ರ ಬಂತದೆ. ಅರಸರ ಬಗ್ಗೆ ಅಥವಾ ಯಾರೇ ಶ್ರೀಮಂತರ ಬಗ್ಗೆ ಅಥವಾ ವಿಷಯಾದಿಗಳಲ್ಲಿ ಸಾಕಷ್ಟು ಸಂಗ್ರಹಿಸಿಕೊಂಡು ಅದರೊಳಗೆ ಆನಂದ ಹೊಂದಬೇಕಂತ ಚಿತ್ರಿಸ್ತಾರಲ್ಲ, ಅವ್ರ ಬಗ್ಗೆ ಇವ್ರ ಜ್ಞಾನಿಗಳೆಲ್ಲ ದಯಾಮಯ ತೋರಿಸ್ಬೇಕಾಗ್ತದೆ. ಗುಣ ಅವರಲ್ಲಿ ಕೂಡ್ತದೆ. ಯಾಕೆ ಕೂಡ್ತದೆ? ಯಾವುದರಿಂದ ನಮಗೆ ಯಾವ್ದು ಬೇಕಾಗಿರೋ ಸಿಗುವುದಿಲ್ಲ, ಅದರ ಎಷ್ಟು ಬಹಳ ಕಷ್ಟ ಕೊಡ್ಬೇಕಾಗ್ತದೆ. ಅದರಲ್ಲಿ ಅವ್ರು ಕುತ್ಕೊಂಡು ಈ ಜೀವನ ಪರ್ಯಂತ ಎಲ್ಲ ಕಟ್ಟೊಳಗೆ ಹೋಗ್ತಾರಲ್ಲಪ್ಪ ಅಂತ ತಿಳ್ಕೊಂಡು ಜ್ಞಾನಿಗೆ ಅವ್ರ ಬಗ್ಗೆ ಕರುಣ ತೋರಿಸ್ತಾರೆ. ಅವ್ರು ಬೇಕಾದ್ರಲ್ಲಿ ಸಿಗುವಂಗಿಲ್ಲ, ರಾಜ್ಯ ಸಂಪತ್ತಿನೊಳಗೆ ಸಿಗುವಂಗಿಲ್ಲ. ಕಟಕಟಿ ಮಾಡುವುದು, ಸಂಕಟ ಪಡುವುದು, ಕಷ್ಟ ಪಡುವುದು ಅದು ತಪ್ಪುವಂಗಿಲ್ಲ. ಜೀವನ ವ್ಯಾಪಿಸ್ಕೊಬಿಡ್ತದೆ. ಯಾವ ಫಲವನ್ನು ಹೊಂದಬೇಕಾಗಿತ್ತು ಆ ಫಲ ಹೊಂದಲಿಕ್ಕೆ ಆಗೋದಿಲ್ಲ. ಕಷ್ಟ ಪಡೋದು ತಪ್ಪುವಂಗಿಲ್ಲ. ಇದು ನೋಡಿ ಜ್ಞಾನಿಗಳಿಗೆ ಯಾವ ಬಗ್ಗೆ ಕಾರಣ ವ್ಯರ್ಥ ಕಾಲ ಹೋಗ್ತದೆ. ಹೋಗ್ಲಿ ಲಾಭ ಬರೋದನ್ನ ಲಾಭನೇ ಇಲ್ಲ. ದುಡಿಕೆ ಏನ್ ಮಾಡ್ತಾರೆ? ದುಡಿಕೆ ವ್ಯರ್ಥ ಆಗಿರ್ತದೆ. ಯಾವ ಫಲ ಬೇಕಾಗಿಲ್ಲ ಆ ಫಲ ಸಿಗುವಂಗಿಲ್ಲ. ಫಲ ಸಿಕ್ಕರು ಒಂದು ಸಿಗುವಂಗಿಲ್ಲ, ಸಿಕ್ಕಂಗೆ ಆಗ್ತದೆ ಸಿಗುವಂಗಿಲ್ಲ, ಕಟ್ಟರ ತಪ್ಪುವಂಗಿಲ್ಲ. ಈ ರೀತಿಯಾಗಿ ನೋಡಿಕೊಂಡು ಅವರ ಪರಿಶ್ರಮದ ಬಗ್ಗೆ, ಅವ್ರ ಕಷ್ಟಪಡ್ತಾ ಇದ್ದಾರೆ ಅವ್ರ ಬಗ್ಗೆ ಇವರಿಗೆ ದಯಾಮಯ ಯಾರಿಗೆ ಜ್ಞಾನಿಗಳಿಗೆ ಏನು ಅನ್ಬೇಕು ಅಂತಾರ ಜ್ಞಾನಿಗಳು. ಮುಂಜಾನೆ ಸಾಯಂಕಾಲ ತನಕ ಒಂದೇ ಸಮನೆ ತೇಕು ನಾಯಿ ತೆಗೆದಂಗೆ ತೆಗ್ತಾರೆ, ಪರಂತು ಫಲ ಅಂತೂ ಇಲ್ಲ.
ಓಡಿ ಹೋಗ್ಬಿಡ್ತದೆ. ಇದಕ್ಕೇನು ಬಗ್ಗೆ ಅಂತೇಳಿ ಅವರು ದಯಾಮಯ ದೃಷ್ಟಿಯಿಂದ ನೋಡ್ತಾರೆ. ಈ ಪೃಥ್ವಿಯು ಜಲದ ರೀತಿಯಿಂದ ಸುತ್ತುವರಿಯಲ್ಪಟ್ಟಂತಹ ಒಂದು ಚಿಕ್ಕ ಮಣ್ಣಿನ ಗುಡ್ಡೆಯಾಗಿರುವುದು. ಅನೇಕ ಅರಸರು ತಮ್ಮ ತಮ್ಮೊಳಗೆ ಯುದ್ಧ ಮಾಡಿ ಆ ಮಣ್ಣಿನ ಮುದ್ದೆಯೊಳಗಿನ ಚಿಕ್ಕ ಚಿಕ್ಕ ಭಾಗಗಳನ್ನು ಸ್ವಾಧೀನಪಡಿಸಿಕೊಂಡು ಅವುಗಳ ಮೇಲೆ ತಮ್ಮ ಆಧಿಪತ್ಯವನ್ನು ನಡೆಸುತ್ತಾರೆ. ಅರ್ಥಾತ್ ಅಲ್ಲಿ ತಾವು ರಾಜವಾಡುತ್ತಾರೆ. ಹೀಗಿರುವಾಗ ಅಂಥ ಕ್ಷುದ್ರ ಅರಸರನ್ನು ಅವರಲ್ಲಿ ದಾನವನ್ನು ನೀಡುವಂತಹ ಯೋಗ್ಯತೆಯು ಮಹಾರಾಣಿಯನ್ನು ಕರೆಯುವಂತ ಹೊರಟ ಹೊರಟಂತ ಗಂಡ ಪುರುಷರಿಗೆ ಧಿಕ್ಕಾರಗಳಿವೆ. ಏಕೆಂದರೆ ಆ ಅರಸರು ತಾವೇ ಅಲ್ಪ ಭೂಮಿಗಾಗಿ ಹೊರಟಾಡುತ್ತಿರುವಾಗ, ನೆತ್ತರ ಕಾವಲಿಂದ ಧರಿಸುತ್ತಿರುವಾಗ ಎರಡನೆಯವರಿಗೆ ಏನು ಕೊಡಬಲ್ಲರು? ಗೌರವಕ್ಕೂ ಪ್ರಶಂಸಕ್ಕೂ ಒಂದು ಮಿತಿ ಇರುತ್ತದೆ. ಹೊಗಳಿಕೆಯು ಆ ಮಿತಿ ಗಿರಿಯನ್ನು ದಾಟಕೂಡದು. ಅಂದರೆ ಅದರಿಂದ ಗೌರವನಿಗೂ ಹೊಗಳಿಸಿಕೊಳ್ಳುವವನಿಗೂ ಮರ್ಯಾದೆ ಬರುವುದು. ಆದರೆ ಇದನ್ನೆಲ್ಲ ಕೂಲಂಕಷವಾಗಿ ವಿಚಾರ ಮಾಡುವವರು ಇಂದು ಜಗತ್ತಿನೊಳಗೆ ಎಷ್ಟು ಜನರಿದ್ದಾರೆ. ಅಂಥವರು ಭಕ್ತರಿಗೆ ಕಾಲದಲ್ಲಿಯೂ ಬಹಳಷ್ಟು ಇದ್ದರು ಇರಲಿರುವುದು ಪ್ರಸ್ತುತ ಶ್ಲೋಕದಲ್ಲಿ ವ್ಯಕ್ತವಾಗುವುದು. ಅಂದ ಮೇಲೆ ಇಂದಿನವರ ಪಾಡೇನು? ಯಾವಾಗಿದ್ರು ಇದು ಸಿದ್ಧಿಯವೇ ಅದ. ಒಂದು ಇಡೀ ಮಣ್ಣಿಂದ ಸಿಲ್ಲ, ಒಂದು ಇಡೀ ಪಡಿ ಕಾಳಿಂದ ಸಿಲ್ಲ. ಮಾನವ ಕಾಲುಗಳು ನಿದ್ರೆಗಳನ್ನು ಮಾಡ್ಕೊತ ಬಂದ, ಸಾಕಷ್ಟು ರಕ್ತ ಕಾಲುವೆಯನ್ನು ಹರಿಸ್ಕೊತ ಬಂದ. ಆದ್ರೆ ಅದರಿಂದ ಏನ್ ಲಾಭದ? ಏನೂ ಇಲ್ಲ. ಲಾಭ ಇದೆ, ಅವ್ರಿಗೇನು ಸುಖ ಬೇಕಾಗಿದೆ ಅಥವಾ ಆನಂದ ಬೇಕಾಗಿದೆ, ಆ ದೃಷ್ಟಿಯಿಂದ ವಿಚಾರ ಮಾಡಲಿಕ್ಕೆ ಏನೂ ಲಾಭ. ರಕ್ತ ಕಾಲುವೆ ಅಂತ ಹರಸ್ತಾರೆ. ಒಬ್ರಿಗೊಬ್ರು ಪರಸ್ಪರ ಎಲ್ಲ ರಾಗದ್ವೇಷಗಳ ಮೂಲಕ ಯುದ್ಧ ಮಾಡ್ತಾರೆ. ಯಾವುದು ಅದ ವಿಷಯ. ಉಳಿದೊಳಗದ ಒಂದು ಹೆಣ್ಣು ಮಣ್ಣು ಗಂಡು ಹಣಪೀನ ಎಷ್ಟು ದೃಷ್ಟಿನ ಅದು ಉಳಿಯುವಂಗಿಲ್ಲ, ತೃಪ್ತಿ ಆಗುವಂಗಿಲ್ಲ, ಶರೀರದ ತಪ್ಪುವಂಗಿಲ್ಲ. ಇಂಥ ಸ್ಥಿತಿಯೊಳಗೆ ಆರಿಸ ದೊಡ್ಡವರು ಯಾವ ರೀತಿ ದೊಡ್ಡವರಂತೀರಿ, ಯಾವ ರೀತಿ ಶಾಣ್ಯರಂತೀರಿ? ದೊಡ್ಡವರಂತ ಹೇಗಿರ್ಬೇಕು, ಶಾಣ್ಯರಂತ ಹೇಗಿರ್ಬೇಕು? ಯಾವ ಮಾನವ ಜನ್ಮದ ಕರ್ತವ್ಯ ಅದ ಮತ್ತು ಯಾವ ಮಾನವ ಜನ್ಮದ ಸಫಲತೆ ಅದ, ಅದು ಎದಟ್ಟು ಅವ್ರಿಗೆ ಬುದ್ಧಿ. ಯಾಕೆ ವಿಷಯದಲ್ಲಿ ಮೊದಲಾಗಿತ್ತು. ವಿಷಯಾಂಧತೆ, ಮೋಹಾಂಧತೆ, ಕಾಮಾಂಧತೆ, ಕ್ರೋಧಾಂಧತೆ, ಈ ಎಲ್ಲ ಪರಂಪರವಾಗಿರ್ತಕ್ಕಂಥ ಅಂಧತೆಗಳ ಕಾಲದಲ್ಲಿ ಸುಖವಾಗಿ ಹೇಳ್ತಿರ್ತಾರೆ. ಅದು ನೋಡಿ ಒಂದು ದೊಡ್ಡವರು ತಿಳ್ಕೊಂಡು ಈ ಸಾಮಾನ್ಯ ಜನರು ಅವ್ರು ತೊಗೊಳ್ತಿರ್ತಾರೆ. ಎದರಿಂದ ಈ ಮಣ್ಣಿಗೆ ಅಥವಾ ಈ ಕಾಳಿಗೆ ಒಂದು ದ್ರವ್ಯಕ್ಕೆ ಇದು ನಾವು ತೊಗೊಳ್ತಿರ್ತಾರೆ. ಹೊಗಳವರು ಅವರೇ, ಉಳಿಸ್ಕೊಳ್ಳೋರು ಅವರೇ. ಇದು ಜನಾದಿಂದ ಬಂದದೆ. ಇದು ಐತ್ಯಾದ ಕಾರ್ಯ, ಇದು ಅಜ್ಞಾನ ಕಾರ್ಯ. ಅಜ್ಞಾನ ಕಾರ್ಯದೊಳಗೆ ಇವರೆಲ್ಲರೂ ಹೊಗಳೋರು, ಉಳಿಸ್ಕೊಳ್ಳೋರು, ಎಲ್ಲರೂ ಅವರೊಳಗೆ ದುಡಿಯೋರು. ಅದ ಕಾರಣ ಅಂಥ ಕೆಲಸದಿಂದ ಏನು ಲಾಭ ಇಲ್ಲಪ್ಪ ಅಂತ ತಿಳ್ಕೊಂಡು ಯಾವ ರೀತಿ ಹೊರತಾಗ್ತದೆ ನಮ್ಮ ಶಾಣೆ. ಇನ್ನೇನು ಇರ್ತದೆ